ತಲೆಬುರುಡೆ ರಹಸ್ಯವನ್ನ ಶೋಧಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಬುರುಡೆ ಬಿಡುವುದೇ ಆಗೋಗುತ್ತಾ ಅಂತ ಈ ವಿಚಾರದಲ್ಲಿ ಈ ಕಳೆಬರಹ ಶೋಧ ಕಾರ್ಯ ಮುಂದುವರಿತಾ ಇದೆ. 11A ಸ್ಥಳದಲ್ಲಿ ಅಸ್ಥಿಪಂಜರಕ್ಕಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಪಾಯಿಂಟ್ 11ರ 80 ಮೀಟರ್ ದೂರದಲ್ಲಿರುವಂಥದ್ದು, ಅದನ್ನ ಎ ಅಂತ ಗುರುತಿಸಿಕೊಳ್ತಾ ಇದ್ದಾರೆ 11ರಿಂದ ಹತ್ತಿರದಲ್ಲೇ ಇರೋದ್ರಿಂದ. ಸೊ ಪಾಯಿಂಟ್ 13ರಲ್ಲಿ ಪೊಲೀಸ್ ಭದ್ರತೆಯನ್ನ ಈಗ ಹೆಚ್ಚಿಸಿದೆ. ಸೊ ಅಲ್ಲಿ ಅಗಿಯುವಂತ ಕೆಲಸವನ್ನು ಏನಾದರೂ ಮಾಡ್ತಾರಾ, 13ರಲ್ಲಿ ಏನು ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಸೊ ಒಟ್ಟಿನಲ್ಲಿ ಹುಡುಕ್ಲೇಬೇಕಾಗತ್ತೆ, ಅವ್ರು ಹೇಳಿರುವಂಥ ಜಾಗದಲ್ಲಿ ಅಗಿಲೇಬೇಕಾಗತ್ತೆ. ಇಲ್ಲದೇ ಇದ್ದರೆ ಅದು ಮತ್ತೊಂದಿಷ್ಟು ಅನುಮಾನಗಳಿಗೆ ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲವೂ ಕೂಡ ಒಂದು ಬಾರಿ ಕ್ಲಿಯರ್ ಆಗಬೇಕು, ಮತ್ತಾರು ಕೂಡ ಈ ವಿಚಾರದಲ್ಲಿ ಮಾತನಾಡದೇ ಇರೋ ರೀತಿಯಲ್ಲಿ ಆಗಬೇಕು. ಇನ್ನೊಂದು ಕಡೆಗೆ ಇನ್ನೊಂದು ರೀತಿಯಾದಂಥ ನಂಬಿಕೆಗಳಿಗೆ ಧಕ್ಕೆ ತರದೇ ಇರೋ ರೀತಿಯಲ್ಲಿ ಆಗಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮುಗಿಬೇಕಾಗಿದೆ. ಫಸ್ಟ್ ಮುಗಿಲಿ ಇವೆಲ್ಲವೂ ಕೂಡ, 13 ಮುಗಿಬೇಕು, ಆಮೇಲೆ ಇದರ ಬಗ್ಗೆ ಕ್ಲಿಯರ್ ಆಗಿ ಮಾತನಾಡೋಕ್ಕಾಗುತ್ತೆ. ಸದ್ಯಕ್ಕೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಮುಂದೆ ಇಡ್ತಾ ಇದ್ದೀವಿ. 11A ಇದೆ, 14 ಅಂತ ಏನು ಕರಿತಾ ಇದ್ದಾರೆ, ಅದು 14 ಅಂತ ಕನ್ಸಿಡರ್ ಮಾಡಿಲ್ಲ. 11ರ ಜಾಗದಿಂದ 80 ಮೀಟರ್ ದೂರ ಇರೋದ್ರಿಂದ ಅದನ್ನು 11A ಅಂತ ಕನ್ಸಿಡರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಅಸ್ಥಿಪಂಜರ ಕೂಡ ಅಲ್ಲಿ ಸಿಕ್ಕಿತ್ತು. ನನ್ನ ಸಹೋದ್ಯೋಗಿ ಈಗ ಸುಕ್ಪಾಲ್ ಇದ್ದಾರೆ. ಸುಕ್ಪಾಲ್, ಈಗ 13ರಲ್ಲಿ ಶೋಧ ಕಾರ್ಯ ಮಾಡ್ತಾರಾ ಅಥವಾ ಮಾಡದೇ ಇದ್ರೆ ಅದು ಮತ್ತೊಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ? ಅದನ್ನ ಮಾಡಲೇಬೇಕಾಗತ್ತೆ. ಆ ಜಾಗ ಎಲ್ಲಿದೆ ಸುಕ್ಪಾಲ್? ಅದನ್ನ ಮಾಡಬೇಕಾಗತ್ತೆ. ಇವತ್ತು ಆರಂಭದಿಂದಲೂ ಗುರುತಿಸಿರುವಂತಹ ಜಾಗಗಳೇನಿದೆ 1ರಿಂದ 13 ಉತ್ಖನನ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ರು. ಸುಮಾರು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಅಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿ ಯಾರು ಆ ರಸ್ತೆಯಲ್ಲಿ ಓಡಾಡದ ರೀತಿಯಲ್ಲಿ ಬಂದ್ ಮಾಡಿರುವಂಥದ್ದು. ಅದರ ಜೊತೆಗೆ ಪೊಲೀಸರು ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಈ ಟೀಮ್ ಅಲ್ಲಿಗೆ ಬರಬೇಕಿತ್ತು, ಆದರೆ ಕೊನೆ ಗಳಿಗೆಯಲ್ಲಿ ಅದನ್ನು ಚೇಂಜ್ ಮಾಡಲಾಗಿತ್ತು. ಹಾಗಾಗಿ ಅದನ್ನು ಮುಂದುವರಿಸ್ತಾರೆ. ನಾವು ಈ ಸ್ಥಳದಿಂದ ಈ ನೇರಕ್ಕೆ ನೋಡಿದರೆ ಅಲ್ಲಿ ಏನು ನೇತ್ರಾವತಿ ನದಿಯ ಸ್ಥಾನಘಟ್ಟ ಏನಿದೆ, ಆ ಸ್ಥಾನಘಟ್ಟದ ಬಲಭಾಗದಲ್ಲಿ ಇರುವಂಥ ಒಂದು ಪಾಯಿಂಟ್, ಅದು ರಸ್ತೆ ಬದಿಯಲ್ಲಿ. ಆ ಪಾಯಿಂಟಲ್ಲಿ 13ನೇ ಪಾಯಿಂಟ್ ಅಂತ ಗುರುತು ಮಾಡಿದ್ದಾರೆ. ಸುಮಾರು ಅದು 30-40 ಅಡಿಯಷ್ಟು ಜಾಗ ಇರುವಂಥ ದೊಡ್ಡ ಒಂದು ಜಾಗವನ್ನು ಗುರುತಿಸಲಾಗಿದೆ. ಆ ಜಾಗದಲ್ಲಿ ಉತ್ಖನನ ಮಾಡಲಿಕ್ಕೆ ಆತ ಹೇಳಿರುವಂಥದ್ದು. ಅಲ್ಲಿ ಸಾಕಷ್ಟು ಶವಗಳನ್ನು ಹೂತಾಕಿದ್ದೇನೆ ಅಂತ ಹೇಳಿದ್ದಾನೆ. ಅಂತ ಕೆಲಸವನ್ನು ಆತ 9ನೇ ಪಾಯಿಂಟಲ್ಲೂ ಹೇಳಿದ್ದಾನೆ, ನಾನು ಇಲ್ಲಿ 16 ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದು. ಈಗ 13ರಲ್ಲೂ ಅದನ್ನೇ ಹೇಳಿದ್ದಾನೆ. ಹಾಗಾಗಿ ಆ ಸ್ಥಳವನ್ನು ಸಂಪೂರ್ಣವಾಗಿ ಶೋಧ ಮಾಡಬೇಕಾಗುತ್ತೆ. ಆದರೆ ಅಲ್ಲಿ ಕೆಲವೊಂದು ಸವಾಲುಗಳಿದೆ. 2 ವಿದ್ಯುತ್ ಕಂಬಗಳು ಅದರ ಮಧ್ಯಭಾಗದಲ್ಲಿ ಇರುವಂಥದ್ದು. ಆ ವಿದ್ಯುತ್ ಕಂಬಗಳನ್ನು ಅಲ್ಲಿಂದ ಸ್ಥಳಾಂತರ ಮಾಡಬೇಕಾಗುತ್ತೆ ಅಥವಾ ಬೇರೆ ವ್ಯವಸ್ಥೆ ಮಾಡಬೇಕಾಗುತ್ತೆ. ಆತ ಹೇಳಿರುವ ರೀತಿಯಲ್ಲಿ ಅಲ್ಲಿ ತುಂಬ ಕಡೆಗಳಲ್ಲಿ ಅಗಿಯುವುದಿದ್ರೆ, ಇಲ್ಲ ಅಂತ ಹೇಳಿದರೆ ಆತ ಅಷ್ಟು ಮಾರ್ಕ್ ಮಾಡಿದ ಜಾಗದಲ್ಲಿ ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲೆಲ್ಲ ಅಗಿಯುವಂಥ ಕೆಲಸಗಳು ಆಗಬೇಕಾಗುತ್ತೆ. ಅಥವಾ ಕೇವಲ ಒಂದೇ ಪಾಯಿಂಟ್ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಎಲ್ಲ ಕಡೆಗಳಲ್ಲಿ ಒಂದೊಂದು ಪಾಯಿಂಟ್ ಏನು ಗುರುತಿಸಿದಾನೆ ಅಲ್ಲಿ ಸಣ್ಣ ಪ್ರಮಾಣದ ಜಾಗವನ್ನು ಮಾತ್ರ ಟೇಪ್ ಹಾಕಿ ಗುರುತಿಸಿರುವಂಥದ್ದು. ಇಲ್ಲಿ ಮಾತ್ರ ದೊಡ್ಡ ಮಟ್ಟದಲ್ಲಿ ಗುರುತಿಸಿದ್ದಾರೆ. ಹಾಗಾಗಿ ಅಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಆತ ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದಾನೆ. ಅದನ್ನು ಇವತ್ತು ಈ ಒಂದು ಪಾಯಿಂಟಲ್ಲಿ ಆಗದೇ ಇದ್ರೆ ನಾಳೆ ಆರಂಭ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ವಾರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಕ್ಪಾಲ್, ವಾಪಸ್ ನಿಮ್ಮ ಹತ್ರ ಬರ್ತೀನಿ.